ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನನ್ನ ಇನ್ನೊಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ತಾ ನನ್ನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ವ್ಲಾಗ್ನ ನಿಮ್ಮೆಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ರಾತ್ರಿ ಎಲ್ಲನೂ ಕೂಡ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಈ ಥರ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಪೂಜಾ ಐಟಮ್ಸ್ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೇಗನೆ ಪೂಜೆನ ಮುಗಿಸ್ಕೋಬೋದು ಅಂತ ಹೇಳಿ. ಸೊ ನನಗೆ 6 ಅಥವಾ 6:30 ಒಳಗಡೆ ಪೂಜೆನ ಮುಗಿಸ್ಬೇಕು, ನೈವೇದ್ಯನ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಸೊ ಅದೇ ಥರನೇ ನಾನು ಪೂಜೆನ ಮಾಡಿಕೊಂಡೆ. ಮಾರ್ನಿಂಗಿಂದ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎದ್ದಾಗ 4 o'clock ಆಗಿತ್ತು. ಸೊ ಎದ್ದೇಳೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ಮಳೆ ಚಳಿ ಇರೋದ್ರಿಂದ ಅಷ್ಟು ಬೇಗ ಎದ್ದೇಳಬೇಕು ಅಂದರೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಸೊ 4 o'clock ಎದ್ದು ಸ್ವಲ್ಪ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬೇಗನೆ ಎದ್ದಿದ್ದೆ. ಫಸ್ಟು ನಾನು ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಸೊ 4 ಗಂಟೆಗೆ ಎದ್ದು ಹೊರಗಡೆ ಹೋಗೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು 5 o'clock ಹೊರಗಡೆ ಬಂದು ಹೊರಗಡೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ರಂಗೋಲಿ ಹಾಕೋದಾಗಿರ್ಬೋದು, ಮತ್ತು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕೊತಾ ಇದ್ದೀನಿ. ಸೊ ಇವತ್ತು ಅಷ್ಟೇ ನಾನು ಸಿಂಪಲ್ಲಾಗಿ ರಂಗೋಲಿನ ಹಾಕೊತಾ ಇದ್ದೀನಿ. ಯೂಶ್ವಲಿ ಹಬ್ಬಗಳಲ್ಲಿ ನಾನು ಕಮಲದ ಹೂವಿನ ರಂಗೋಲಿನೇ ಜಾಸ್ತಿ ಹಾಕ್ಕೊಳ್ಳೋದು. ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ಕಲರ್ ಏನೂ ನನಗೆ ಹಾಕೋದಕ್ಕಾಗಲಿಲ್ಲ. ಸಿಂಪಲ್ಲಾಗಿ ನಾನು ಕಮಲದ ಹೂವಿನ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಲಕ್ಷ್ಮಿಗೆ ಕಮಲದ ಹೂವು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಯೂಶ್ವಲಿ ಫ್ರೈಡೇ ಆಗಿರ್ಬೋದು, ಹಬ್ಬದ ದಿನಗಳಲ್ಲಿ ಕಮಲದ ಹೂವಿನ ರಂಗೋಲಿನೇ ಜಾಸ್ತಿ ಹಾಕುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಒಂದು ಖುಷಿ ಕೊಡುವಂತಹ ಹಬ್ಬ ಅಂತ ಹೇಳ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಸೀರೆಗಳನ್ನ ಶಾಪ್ ಮಾಡಿರ್ತೀವಿ, ಮತ್ತು ಲಕ್ಷ್ಮಿಗೆ ಒಂದೊಳ್ಳೆ ಪೂಜೆನ ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ಎಲ್ಲ ಡೆಕೋರೇಟಿವ್ ಐಟಮ್ಸ್ಗಳನ್ನ ತೊಗೊಂಡಿರ್ತೀವಿ, ಮತ್ತು ಒಂದು ಖುಷಿಯಿಂದ ಆ ಒಂದು ಪೂಜೆನ ಮಾಡುವಂಥದ್ದು. ಲಕ್ಷ್ಮೀ ಪೂಜೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ತುಂಬಾ ಒಂದು ಇಷ್ಟವಾಗಿರುವಂತಹ ಹಬ್ಬ ಅಂತಲೇ ಹೇಳ್ಬೋದು. ಸೊ ಬೆಂಗಳೂರು ಕಡೆ ಎಲ್ಲ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಇವಾಗ ಪ್ರತಿ ಕಡೆಯೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನ ಮಾಡ್ತಾ ಇದ್ದಾರೆ. ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಆದಷ್ಟು ಭಕ್ತಿಯಿಂದ ಸೆಲೆಬ್ರೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ನಂಬ್ತೀನಿ. ಸೊ ಹಾಗಾಗಿ ನಾನು ಆದಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಥವಾ ತುಂಬಾ ಡೆಕೋರೇಟಿವ್ ಆಗಿ ಮಾಡಬೇಕು ಅನ್ನೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮೀಡಿಯಮಾಗಿ ಡೆಕೋರೇಷನ್ನ ಮಾಡಿಕೊಂಡು ಆದಷ್ಟು ಭಕ್ತಿಯಿಂದ ಪೂಜೆನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ 5:30 ಆಗೇ ಬಿಟ್ಟು. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಫಸ್ಟು ನಾನು ಹೊಸಲಿಗೆ ಪೂಜೆನ ಮಾಡ್ಕೋತಾ ಇದ್ದೀನಿ. ಲಕ್ಷ್ಮಿ ಒಳಗಡೆ ಬರಬೇಕು ಅಂತಂದರೆ ಫಸ್ಟು ನಾವು ಹೊಸಲಿಗೆನೇ ಪೂಜೆನ ಮಾಡ್ಕೋಬೇಕಾಗತ್ತೆ. ಬಾಗಿಲ ಎದುರುಗಡೆ ನಾವು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ರಂಗೋಲಿ ಹಾಕ್ಕೊಂಡ್ರೆ ನಡೆಯುತ್ತೆ. ಬಟ್ ಸ್ನಾನ ಆದಮೇಲೆ ಹೊಸಲು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಬೇರೆ ದಿನಗಳಲ್ಲಿ ನೀವು ಸ್ನಾನ ಮಾಡ್ದೇ ಹೊಸಲು ಪೂಜೆನ ಮಾಡ್ಬೋದು. ಸ್ನಾನ ಮಾಡಿನೇ ಹೊಸಲು ಪೂಜೆ ಮಾಡಬೇಕು ಅಂತ ಹೇಳಿ ಏನೂ ಇಲ್ಲ. ಪೂಜೆ ದಿನಗಳಲ್ಲಿ ಅಥವಾ ಈ ಥರ ಹಬ್ಬದ ದಿನಗಳಲ್ಲಿ ಸ್ನಾನ ಮಾಡಿನೇ ಹೊಸಲು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಸೊ ಮೊದಲಿಗೆ ನಾನು ಅರಿಶಿನ ಹಚ್ಕೋತಾ ಇದ್ದೀನಿ. ಮೊದಲಿಗೆ ಅರಿಶಿನ ಹಚ್ಚಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದಿಲ್ಲ. ಸೊ ಮನೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರುತ್ತೆ, ತುಂಬಾ ಖುಷಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಮೊದಲು ಯಾವುದೇ ಒಂದು ಪೂಜೆ ಮಾಡೋದಕ್ಕಿಂತ ಮುಂಚೆ ಹೊಸಲು ಪೂಜೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ತುಂಬ ಜನ ಹೊಸಲಿಗೆ ಪೂಜೆನೇ ಮಾಡೋದಿಲ್ಲ, ಹಾಗೇ ಬಿಟ್ಟಿರ್ತಾರೆ. ಬರೀ ರಂಗೋಲಿ ಅಷ್ಟೇ ಹಾಕ್ತಾರೆ. ಬರೀ ರಂಗೋಲಿ ಹಾಕೋದಕ್ಕಿಂತ ಹೊಸಲಿಗೆ ಈ ಥರ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ತೊಳೆದು, ನೀವು ಅರಿಶಿನ ಹಚ್ಚದೇ ಇದ್ದರೂ ಕೂಡ ಪರವಾಗಿಲ್ಲ, ಹೊಸಲಿಗೆ ನೀರು ಹಾಕಿ ಚೆನ್ನಾಗಿ ತೊಳೆದು ಸ್ವಲ್ಪ ರಂಗೋಲಿ ಹಚ್ಚಿ ಅರಿಶಿನ ಕುಂಕುಮನ ಹಚ್ಚೋದ್ರಿಂದ ತುಂಬಾ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಅಂತ ಹೇಳ್ಬೋದು ಮನೆಗೆ. ಪೂಜೆನ ಮುಗಿಸ್ಕೊಂಡು ಫಸ್ಟ್ ಇವಾಗ ನಾನು ಸಾರಿನ ಡ್ರೇಪ್ ಮಾಡ್ಕೋತಾ ಇದ್ದೀನಿ. ಸೊ ಸಾರಿ ಒಬ್ಬರೇ ಡ್ರೇಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ನಾನು ಸ್ವಲ್ಪ ಕಷ್ಟಪಟ್ಟು ಹಿಂಗೂ ಮಾಡಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂತು ಒಬ್ಬಳೇ ಡ್ರೇಪ್ ಮಾಡೋದಕ್ಕೆ. ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಬ್ಬಳೇ ಡ್ರೇಪ್ ಮಾಡ್ಕೋತಾ ಇದ್ದೀನಿ ಸಾರಿನ. ತುಂಬ ಕಷ್ಟ ಆಗುತ್ತೆ, ಅಂದರೆ ಒಬ್ಬರೇ ಕೈಯಿಂದ ಹಿಡ್ಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನೆಲದ ಮೇಲೆ ಹಾಕಿ ಫೋಲ್ಡ್ ಮಾಡ್ಬೋದು, ಬಟ್ ನನಗೆ ನೆಲದ ಮೇಲೆ ಹಾಕೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ಕೈಯಿಂದನೇ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಆ ಕಡೆ ಈ ಕಡೆ ಓಡಾಡಿಕೊಂಡು ಸರ್ಕಸ್ ಮಾಡಿಕೊಂಡು ಒಬ್ಬಳೇ ಈ ಥರ ಸಾರಿನ ಫೋಲ್ಡ್ ಮಾಡಿ ದೇವರಿಗೆ ಉಡಿಸ್ತಾ ಇದ್ದೀನಿ. ಖುಷಿ ಇರುತ್ತೆ, ಒಂದು ರೀತಿ ಖುಷಿ ಇರುತ್ತೆ, ಬೇಜಾರೇನೋ ಅನಿಸೋದಿಲ್ಲ. ಕೆಳಗಡೆ ನೆಲನ ಒರೆಸಿರ್ತೀವಿ, ಕೆಳಗಡೆ ಹಾಕ್ಕೊಂಡು ನಾವು ನಿಧಾನಕ್ಕೆ ಫೋಲ್ಡ್ ಮಾಡ್ಕೋಬೋದು. ಸೊ ಯೂಶ್ವಲಿ ನಾನು ಹಿಂದಿನ ದಿನ ನೈಟೇ ಎಲ್ಲ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದೆ. ಬಟ್ ಈ ಸತಿ ನನಗೆ ಹಿಂದಿನ ದಿನ ನೈಟ್ ಮಾಡೋದಕ್ಕಾಗಲಿಲ್ಲ. ಸೊ ಹಂಗಾಗಿ ಬೆಳಿಗ್ಗೆನೇ ಮಾಡ್ಕೊಳ್ಳೋಣ, ನಿಧಾನಕ್ಕಾದರೂ ಪರವಾಗಿಲ್ಲ, ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆನೇ ಫೋಲ್ಡ್ ಮಾಡಿಕೊಂಡೆ.
ಫೋಲ್ಡ್ ಮಾಡಿಕೊಂಡು ಇವಾಗ ನಾನು ಸೀರೆನ ಉಡ್ಸ್ಕೊತಾ ಇದ್ದೀನಿ. ಸೊ ಈ ಸತಿ ನಾನು ಪೂಜೆ ಮಾಡುವಾಗ ಲಕ್ಷ್ಮಿಗೆ ಕೋಲ್ ಕಟ್ಟೋದಾಗಿರ್ಬೋದು ಅಥವಾ ದಾರನ ಸಿಕ್ಕಾಪಟ್ಟೆ ಟೈಟಾಗಿ ಕಟ್ಟೋದಾಗಿರ್ಬೋದು ಆ ಥರ ಏನೂ ಕೂಡ ಮಾಡಿಲ್ಲ. ಸಾರಿನೇ ನಾನು ನಿಧಾನಕ್ಕೆ ರೌಂಡ್ ಶೇಪಲ್ಲಿ ಉಡಿಸಿ ಅದಕ್ಕೆ ಒಂದು ನಿಧಾನಕ್ಕೆ ಒಂದು ದಾರನ ಟೈ ಮಾಡಿದ್ದೀನಿ. ಲಕ್ಷ್ಮಿನ ಕೂಡಿಸಿ ಈ ಥರ ಪೂಜೆ ಮಾಡ್ತಾ ಇದ್ದೀವಿ, ಅಲಂಕಾರ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕೆ ಕೈ ಕಟ್ಟೋದಾಗಿರ್ಬೋದು, ಕಾಲು ಕಟ್ಟೋದಾಗಿರ್ಬೋದು ಆ ಥರ ಎಲ್ಲ ಮಾಡೋದು ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಮಾಡಿರೋರ್ದು ತಪ್ಪೇ ಅಂತ ನಾನೇನು ಹೇಳೋದಿಲ್ಲ, ಬಟ್ ಆ ಥರ ಮಾಡೋದು ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಬಿಕಾಸ್ ಆರ್ಟಿಫಿಷಿಯಲ್ ನಾವು ಮಾಡೋದಕ್ಕಿಂತ ಆ ಥರ ಗೊಂಬೆನ ಕೂರಿಸ್ದಂಗೆ ಆಗುತ್ತೆ, ಅದು ನಮಗೆ ಲಕ್ಷ್ಮಿನ ಕೂರಿಸ್ದಾಗೆ ಆಗೋದಿಲ್ಲ. ಸೊ ಆ ಥರ ನೀವೇನಾದರೂ ಮಾಡಬೇಕು ಅಂತಂದರೆ ಅಲಂಕಾರಕ್ಕೋಸ್ಕರ ಒಂದು ಲಕ್ಷ್ಮಿನ ಕೂರಿಸ್ಕೊಳ್ಳಿ, ಕೆಳಗಡೆ ಇನ್ನೊಂದು ನಾವು ಹೇಗೆ ಕಳಸ ಎಲ್ಲ ಹುಡಿ ಲಕ್ಷ್ಮಿನ ಕೂಡಿಸ್ತೀವಿ ಅಲ್ವಾ, ಆ ಥರ ಒಂದು ಲಕ್ಷ್ಮಿನ ಕೂಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನನಗೆ ಆ ಥರ ಎಲ್ಲ ಕಾಲು ಅಥವಾ ಕೈ ಎಲ್ಲ ಹಾಕೋದು ಅಥವಾ ಕೋಲೆಲ್ಲ ಕಟ್ಟೋದು ಆ ಥರ ಎಲ್ಲ ನನಗೆ ಅದು ಚೆನ್ನಾಗಿ ಅನಿಸೋದಿಲ್ಲ. ಒರಿಜಿನಲ್ ನಾವು ಲಕ್ಷ್ಮಿನ ದೇವ್ರ ಥರ ಪೂಜೆ ಮಾಡ್ತೀವಿ ಅಲ್ವಾ, ಆ ಥರ ಫೀಲ್ ಬರೋದಿಲ್ಲ. ಸೊ ಹಂಗಾಗಿ ಆದಷ್ಟು ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ನಾರ್ಮಲಾಗಿ ನಾವು ಕಳಸನ ಇಟ್ಟು ತಾಮ್ರದ ಬಿಂದಿಗೆನೇ ನಾನು ಇಡೋದು ಯೂಶ್ವಲಿ. ತಾಮ್ರದಲ್ಲೇ ಲಕ್ಷ್ಮಿನ ಕೂರಿಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ತಾಮ್ರದ ಒಂದು ಬಿಂದಿಗೆನಲ್ಲೇ ನಾನು ಲಕ್ಷ್ಮಿನ ಕೂರಿಸ್ಕೊಂಡು ಅದಕ್ಕೆ ಒಳಗಡೆ ಲಾವಂಚ ಬೇರನ್ನ ಹಾಕಿದ್ದೀನಿ, ಆಮೇಲೆ ಲಕ್ಷ್ಮಿ ಕವಡೆನ ಹಾಕಿದ್ದೀನಿ, ಮತ್ತು ಕಮಲಾಕ್ಷಿ ಬೀಜನ ಹಾಕಿದ್ದೀನಿ. ಹಾಗೆಯೇ ಲಕ್ಷ್ಮಿಗೆ ಇಷ್ಟ ಆಗುವಂತಹ ಐಟಮ್ಸ್ಗಳನ್ನ ಹಾಕಿದ್ದೀನಿ ನಾನು ಅದರಲ್ಲಿ. ಇವೆಲ್ಲ ಹಾಕ್ತಾ ಇರಲಿಲ್ಲ, ಜಸ್ಟ್ ನಾವು ಒಂದು ಕಾಯಿನ್ನ ಹಾಕಿ ಅರಿಶಿನ ಕುಂಕುಮನ ಹಾಕಿ ಲಕ್ಷ್ಮಿನ ಕೂರಿಸುವಂಥದ್ದು. ಇವಾಗೆಲ್ಲ ತುಂಬಾ ಈ ಥರ ಕವಡೆ ಹಾಕಬೇಕು ಆ ಥರ ಈ ಥರ ಅಂತೆಲ್ಲ ತುಂಬ ಜನ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ ಅದು ಕರೆಕ್ಟೋ ತಪ್ಪೋ ಅಂತ ಹೇಳಿ. ಬಟ್ ನಾನು ಕೂಡ ಹಾಕಿದ್ದೀನಿ. ಬಟ್ ಆದರೂ ಏನು ಹೇಳಬೇಕಂದ್ರೆ ಲಕ್ಷ್ಮಿಗೆ ಇಷ್ಟ ಆಗಿರೋಂಥ ವಸ್ತುಗಳಲ್ವಾ, ಸೊ ಹಂಗಾಗಿ ನಾನು ಕೂಡ ಕಾಯಿನ್ ಆಗಿರ್ಬೋದು, ಲಕ್ಷ್ಮಿ ಕವಡೆ, ಆಮೇಲೆ ಗುಲ್ಗಂಜಿ ಕಾಳು ಅಂತ ಬರುತ್ತೆ ಅದು, ಆಮೇಲೆ ಶ್ರೀಚಕ್ರ ಅಂತ ಬರುತ್ತೆ ಅದು ಎಲ್ಲನೂ ಕೂಡ ಹಾಕಿದ್ದೀನಿ. ನಾನು ಕೂಡ ಹಾಕಿ ಲಾವಂಚ ಬೇರಂತೂ ತುಂಬಾ ಒಳ್ಳೆಯದು, ಅದನ್ನು ಕೂಡ ಮುಂಚೆ ಎಲ್ಲ ಹಾಕ್ತಾಯಿದ್ರು. ಇವಾಗ ಸ್ವಲ್ಪ ಒಂದಿಷ್ಟು ಐಟಮ್ಸ್ಗಳು ಟ್ರೆಂಡಿಂಗಲ್ಲಿ ಹೊಸದಾಗಿ ಬಂದಿದೆ ಇದೆಲ್ಲ ಹಾಕಬೇಕು ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನನಗೆ ಕರೆಕ್ಟ್ ಅನಿಸೋ ವಸ್ತುಗಳನ್ನ ಮಾತ್ರ ನಾನು ಹಾಕಿದ್ದೀನಿ. ಸೊ ಲಕ್ಷ್ಮಿಯನ್ನು ಈ ಥರ ನಾವು ಆಹ್ವಾನ ಮಾಡಿಕೊಂಡು ಲಕ್ಷ್ಮಿನ ಕೂರಿಸುವಂಥದ್ದು. ಸೊ ನಾನು ತುಂಬಾ ಆಡಂಬರವಾಗಿ ಮಾಡೋದಕ್ಕೆ ಹೋಗಲ್ಲ, ನನಗೆ ಯಾವುದು ಸರಿ ಅನಿಸುತ್ತೋ, ನನಗೆ ಯಾವುದು ಕರೆಕ್ಟ್ ಅಂತ ಅನಿಸುತ್ತೋ ಅದನ್ನು ಮಾತ್ರನೇ ನಾನು ಮಾಡ್ತೀನಿ. ತುಂಬ ವೀಡಿಯೋಸ್ಗಳನ್ನ ನೋಡ್ತೀನಿ, ನಾನು ಯೂಟ್ಯೂಬೇ ನೋಡಲ್ಲ ಅಂತಲ್ಲ, ತುಂಬ ಯೂಟ್ಯೂಬಲ್ಲಿ ನಾನು ನೋಡ್ತೀನಿ, ತುಂಬ ಜನ ಹೇಳೋದನ್ನು ಕೇಳ್ತೀನಿ. ಬಟ್ ಆದರೆ ನನಗದು ಯಾವ್ದು ಸರಿ ಅನಿಸುತ್ತೋ, ಮುಂಚೆಯಿಂದ ನಮ್ಮ ಅಜ್ಜಿ ತಾತ ಆ ಥರ ನಮ್ಮ ಅತ್ತೆ ಮಾವನ ಕಡೆ ಎಲ್ಲ ಯಾವ ಥರ ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ನಾನು ಫಾಲೋ ಮಾಡಿಕೊಂಡು ಹೋಗ್ತೀನಿ. ಬಟ್ ಅದ್ರ ಜೊತೆಗೆ ಇವಾಗ ಏನಾದರೂ ಹೊಸದಾಗಿ ಬಂದಿರೋದನ್ನು ಆ್ಯಡ್ ಮಾಡಬೇಕು ಅಂದರೆ ಅದು ಸರಿ ಅನಿಸಿದರೆ ಮಾತ್ರ ನಾನು ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಅದನ್ನು ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಮುಂಚೆ ಹೇಗೆ ಮಾಡ್ತಾಯಿದ್ರೋ ಅದೇ ಥರ ನಾನು ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ಇವಾಗ ತುಂಬ ಜನ ತುಂಬ ಥರ ಹೇಳ್ತಾರೆ, ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಯಾವ ಥರ ಮಾಡಬೇಕು, ಏನು ಯಾವ್ದು ಮಾಡಿದರೆ ಸರಿ, ಯಾವ್ದು ಮಾಡಿದರೆ ತಪ್ಪು, ಯಾವುದು ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಅದು ಯಾವುದನ್ನು ಟ್ರೈ ಮಾಡೋದಕ್ಕೆ ಹೋಗಲ್ಲ. ನನಗೆ ಚೆನ್ನಾಗಿ ಅನ್ಸೋದು, ನನಗೆ ಸರಿ ಅನ್ಸೋದನ್ನು ಮಾತ್ರ ನಾನು ಹೇಗೆ ಅನಿಸುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೆಲ್ಲ ಹೇಗೆ ಮಾಡ್ತೀರಾ, ಅಥವಾ ಇವಾಗ ಏನೇನು ಹೇಳ್ತಾರೆ ಇದನ್ನೆಲ್ಲ ಫಾಲೋ ಮಾಡ್ತೀರಾ, ಅಥವಾ ನಿಮಗೆ ಮುಂಚೆಯಿಂದ ಏನು ಮಾಡ್ತಾಯಿದ್ರು ಅದೇ ಸರಿ ಅನಿಸುತ್ತೋ ಹೇಗೆ ಅಂತ ಹೇಳಿ ನನಗೂ ಕೂಡ ತಿಳಿಸಿ. ಗೆಜ್ಜೆ ವಸ್ತ್ರನ ಹಾಕೊತಾ ಇದ್ದೀನಿ. ಲಕ್ಷ್ಮಿಗೆ ಎಷ್ಟೇ ನೀವು ಹೂವು ಹಾಕಿದರೂ ಕೂಡ ಗೆಜ್ಜೆ ವಸ್ತ್ರ ಹಾಕಿದಾಗಲೇ ಒಂದು ಕಳೆ ಬರುತ್ತೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಲಕ್ಷ್ಮಿನ ಅಲಂಕಾರ ಮಾಡಿ ಇವಾಗ ಲಕ್ಷ್ಮಿಗೆ ಉಡಿನ ತುಂಬ್ತಾ ಇದ್ದೀನಿ. ಸೊ ಉಡಿನ ತುಂಬಿ ಸ್ವಲ್ಪ ನೈವೇದ್ಯ ಮಾಡಿಬಿಟ್ರೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಸೊ ಹೇಗೆ ಮಾಡಿದ್ದೀನಿ ಅಂತ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು ಮನಸ್ಸಿಗೆ ನನಗೆ. ಸೊ ಅವತ್ತಿನ ದಿನ ನಾನು ಲೀವ್ ತೊಗೊಂಡ್ಬಿಟ್ಟಿದ್ದೆ, ಬಿಕಾಸ್ ಇಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಅವತ್ತಿನ ದಿನ ಲೀವ್ ತೊಗೊಂಡಿದ್ದೆ, ಅಂದರೆ ಚೆನ್ನಾಗಿ ನಾವು ಆರಾಮಾಗಿ ನೆಮ್ಮದಿಯಿಂದ ಪೂಜೆ ಮಾಡ್ಬೋದು ಅಂತ ಹೇಳಿ. ಸೊ ಲಕ್ಷ್ಮಿಗೋಸ್ಕರ ಬಳೆಗಳನ್ನು ಕೂಡ ತೊಗೊಂಡು ಬಂದಿದ್ದೆ. ಕಂಪ್ಲೀಟಾಗಿ ನಾನು ಫುಲ್ ಉಡಿನ ತುಂಬ್ತೀನಿ. ಉಡಿ ತುಂಬೋದಕ್ಕೆ ನಾನು 2 ಎಲೆನ ತೊಗೊಂಡಿರ್ತೀನಿ, ಕೊಬ್ಬರಿ ಬಟ್ಲನ್ನ ತೊಗೊಂಡಿರ್ತೀನಿ, ಮತ್ತು ಹಣ್ಣು ಹೂವು, ಆಮೇಲೆ ಮತ್ತು ಅದರೊಳಗಡೆ ಅರಿಶಿನ ಬೇರನ್ನ ಇಟ್ಟಿರ್ತೀನಿ, ಕಾಯಿನ್ ಇಟ್ಟಿರ್ತೀನಿ, ಮತ್ತು ಬಳೆಗಳನ್ನ ಇಟ್ಟಿರ್ತೀನಿ. ಈ ಥರ ಕಂಪ್ಲೀಟಾಗಿ ಲಕ್ಷ್ಮಿಗೆ ತುಂಬಿರುವಂತಹ ಉಡಿನ ನಾನು ತುಂಬುವಂಥದ್ದು ಯಾವಾಗಲೂ ಅಷ್ಟೇ. ಸೊ ಇವಾಗ ಉಡಿ ಎಲ್ಲ ತುಂಬ್ತಾ ಇದ್ದೀನಿ. ಪೂಜೆ ಕಂಪ್ಲೀಟಾಗಿ ಮುಗೀತು, ಇನ್ನೇನು ನೈವೇದ್ಯ ಮಾಡ್ಕೋಬೇಕು ಅಷ್ಟೇ. ಲಕ್ಷ್ಮಿಗೋಸ್ಕರ ಅಂತ ಹೇಳಿ ನಾನು ಹೋಳಿಗೆನ ಮಾಡ್ಕೊಂಡಿದ್ದೆ. ಹೋಳಿಗೆ ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಹೋಳಿಗೆನ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಪೂಜೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ.
ಹಾಯ್ ಆಲ್, ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಮಾಡಿ ನಾನಿವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಸೊ ಅನು ಕೂಡ ಬಂದ್ಲು ಇವಾಗ ಜಸ್ಟು. ಸೊ ನೋಡಿ, ಈ ಥರ ನಾನು ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆನ ಮಾಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ. ಸೊ ಬ್ಯಾಕ್ ಕ್ರಾಪ್ ಹಿಂದ್ಗಡೆ ಏನು ಹಾಕಿದ್ದೀನಿ ಅಲ್ವಾ, ಸೊ ಅದೇ ನಾನು ಆನ್ಲೈನಲ್ಲಿ ತರಿಸಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅಂದರೆ ಬಾಳೆ ಎಲೆ ಲೀಫಲ್ಲಿ ಡಿಸೈನ್ ಮಾಡಿರೋ ಥರ. ಸೊ ನಮ್ಮನೆ ಕ್ಯೂಟ್ ಮಹಾಲಕ್ಷ್ಮಿ ಈ ಥರ ಇರೋದು. ಸೊ ನೋಡಿ, ನೀವೆಲ್ಲ ಹೇಗೆ ವರಮಹಾಲಕ್ಷ್ಮಿನ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಳಿಗೆ ಚೆನ್ನ ನಾನಿನ್ನ ಪಾದದ ಧೂಳಾದರೂ ಚೆನ್ನ, ನಾನಿನ್ನ ಪಾದದ ಧೂಳಾದರೂ ಚೆನ್ನ, ಸ್ವೀಕರಿಸೋ ಎನ್ನ ಸ್ವಾಮಿ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ. ಇವತ್ತ ಕೊಳತಿರಲೆ ನೀಲದಾರುತಿ ಬೆಳಗಿದ್ದೇವೆ, ಕಂಕಣ ಕಾರ್ಯ ಎಂದರಿಗೊಂಡು ಕಾಂತಿಯುಳ್ಳ ಶಿವವಾಸನಗ ಶಂಕರ ಶಿವನ ಲಗ್ನವ, ಸಂಪಿಗುವಿನ ಗದ್ದಿಗೆಯ ಸಂಪಿಗುವಿನ ಗದ್ದಿಗೆ ಮ್ಯಾಲೆ ಶಂಕರ ಶಿವತ ಕುಳತಿರಲೆ ನೀಲದಾರುತಿ ಬೆಳಗಿದೆವೆ, ನೀರು ಇಲ್ಲದ ಶರಕ್ಷಂದನ ತಾಯಿ ಇಲ್ಲದ ಹರ್ಷಲ್ಲ, ಹಾವಿನ ಕೂಡ ಸರಸಲ್ಲ, ಸಾರಿ ಹೇಳನ ಬಸವಣ್ಣ, ಯಾರು ಇಲ್ಲರಿ ಮನದೊಳಗ, ಮುತ್ತು ರತ್ನದ ಗದ್ದಿಗೆಯ ಮುತ್ತು ರತ್ನದ ಗದ್ದಿಗೆ ಮ್ಯಾಲೆ ಮೊಕ್ಕಣ್ಣನ ಹರಸಿವತ ಕುಳತಿರಲೆ ಮುತ್ತಿನಾರುತಿ ಬೆಳಗಿದೆವೆ, ಹತ್ತು ಹಡಿದರು ಮೋಕ್ಷ ಹೊಂದಲಿಲ್ಲ ಒಬ್ಬ ಕಾನ ಬಾಳಿ ಹಳ್ಳಿ, ಒಬ್ಬ ಕಾನ್ ಬಾಳಿ ಹಳ್ಳಿ, ಭಕ್ತರೊಳ ಶಿವ ವಾಸನಗ ಶಂಕರ ಶಿವನ ಲಗ್ನವ, ಸಂಪಿ ಹೂವಿನ ಗದ್ದಿಗೆಯ ಸಂಪಿ ಹೂವಿನ ಗದ್ದಿಗೆ ಮ್ಯಾಲೆ ಶಂಕರ ಶಿವತ ಕುಳಿತಿರಲೆ ಮಂಗಳಾರುತಿ ಬೆಳಗಿದೆವೆ. ಹಬ್ಬದ ಸ್ಪೆಷಲ್ ಅಂತ ಹೇಳಿ ಹೋಳಿಗೆ, ಬದನೆಕಾಯಿ ಪಲ್ಯ ಮತ್ತು ಹಪ್ಪಳ, ಕೋಸಂಬರಿ, ಅನ್ನ, ಸಾಂಬಾರ್. ಸೊ ಈ ಥರ ತುಂಬಾ ವೆರೈಟಿ ಇದ್ದೇ ಇರುತ್ತೆ ಅಲ್ವಾ. ಆ್ಯಸ್ ಯೂಶ್ವಲ್ ಎಲ್ಲರ ಮನೆಯಲ್ಲೂ ಹೋಳಿಗೆ ಇರುತ್ತೆ ಅಂತ ಅಂದ್ಕೊತೀನಿ. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸಂಜೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ದೆ. ಸೊ 5 ಜನ ಮುತ್ತೈದೆಯರಿಗೆ ಬಳೆ ಕೊಡೋಣ ಅಂತ ಹೇಳಿ 5 ಜೊತೆ ನಾನು ಫ್ಯಾನ್ಸಿ ಬಳೆಗಳನ್ನ ತರಿಸಿದ್ದೆ. ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಫ್ಯಾನ್ಸಿ ಬಳೆಗಳನ್ನ ತರಿಸಿದ್ದೆ. ಚೆನ್ನಾಗಿರುತ್ತೆ ಅಲ್ವಾ. ರಿಟರ್ನ್ ಗಿಫ್ಟ್ ಅಂತ ಹೇಳಿ ನಾವು ಅದು ಇದು ಕೊಡೋದಕ್ಕಿಂತ ಬಳೆಗಳನ್ನ ಕೊಟ್ಟರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬಳೆಗಳನ್ನ ತರಿಸಿದ್ದೆ ನಾನು. ಫಸ್ಟಿಗೆ ನಮ್ಮ ಆಂಟಿ ಬಂದಿದ್ದರು. ಮಮ್ಮಿಗೂ ಕೂಡ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದೀನಿ. ಮಮ್ಮಿಗೆ ಬಳೆನ ಮುಂಚೆನೇ ಕೊಟ್ಟಿದ್ದೆ. ಒಂದು ಮಮ್ಮಿಗೋಸ್ಕರ ಅಂತ ಸ್ಯಾರಿನೂ ಕೂಡ ತರಿಸಿದ್ದೆ ಆನ್ಲೈನಲ್ಲಿ. ಸೊ ಅವರಿಗೂ ಅರ್ಶಿನ ಕುಂಕುಮನ ಕೊಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೇ ವಿಡಿಯೋ, ಸ್ವಲ್ಪ ಅರ್ಶಿನ ಕುಂಕುಮದ ವಿಡಿಯೋನ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ನಮ್ಮ ರಿಲೇಟಿವ್ಸ್ ಎಲ್ಲನೂ ಕೂಡ ಬಂದಿದ್ದರು, ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ. ಸೊ ಈ ವ್ಲಾಗ್ನ ನಾನು ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ವಿತ್ ಮ್ಯೂಸಿಕ್ ಹಾಕ್ತೀನಿ. ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ, ಸೊ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿಯಾಗಿತ್ತು, ಬೆಳಿಗ್ಗೆಯಿಂದ ಯಾವ ರೀತಿ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಕಂಪ್ಲೀಟ್ ಆಗಿ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಹಾಗೇನೆ ಇವಾಗ ಸಂಜೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ಸ್ವಲ್ಪ ಜನ ಕರೆದಿದ್ದೆ. ಹಾಗೇನೆ 5 ಮಂದಿ ಮುತ್ತೈದೆಯರಿಗೆ ಬ್ಯಾಂಗಲ್ಸ್ ಕೂಡ ತರಿಸಿದ್ದೆ ಕೊಡೋಣ ಅಂತ ಹೇಳಿ. ರಿಟರ್ನ್ ಗಿಫ್ಟ್ ಅಂತ ಹೇಳಿ ಅದು ಇದು ಕೊಡೋದಕ್ಕಿಂತ
ಬ್ಯಾಂಗಲ್ಸ್ನ ಕೊಟ್ಟರೆ ಖುಷಿ ಆಗುತ್ತೆ ಅಂತ ಹೇಳಿ ನಾನು ಬ್ಯಾಂಗಲ್ಸ್ನ ತರಿಸಿದ್ದೆ. ಸೊ ಯಾವ ರೀತಿ ಬ್ಯಾಂಗಲ್ಸ್ ಏನು ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ. ಶ್ರಾವಣ ಮಾಸದಲ್ಲಿ ಒಂದು ಶುಕ್ರವಾರ ನೀವು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಮತ್ತು ದುಡ್ಡಿನ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಮತ್ತು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಮನಿ ಸುಮ್ಮನೆ ನಿಮಗೆ ಖರ್ಚಾಗೋದಾಗಿರ್ಬೋದು, ಅಥವಾ ಸುಮ್ಮನೆ ನಮಗೆ ಹೊರಗಡೆ ಹೋಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನೋರಿಗೆ ಇದೊಂದು ಪರಿಹಾರನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಪರಿಹಾರನ ಮಾಡೋದಕ್ಕೆ ಏನೆಲ್ಲ ಬೇಕಾಗತ್ತೆ ಅಂತ ನೋಡೋದಾದರೆ 11 ಕಮಲದ ಹೂವಿನ ಬೀಜನ ತಗೊಂಡಿದ್ದೀನಿ, 5 ಗರುಡಕಾಯಿನ ತಗೊಂಡಿದ್ದೀನಿ, ಮತ್ತು 5 ಬಿಳಿ ಕವಡೆಗಳನ್ನ ತಗೊಳ್ಳಿ, 11 ಗುಲಗಂಜಿ ಕಾಯಿನ ತಗೊಳ್ಳಿ, ಮತ್ತು 11 ಗೋಮತಿ ಚಕ್ರ, ಮತ್ತು 1 ಟೇಬಲ್ ಸ್ಪೂನಷ್ಟು ನಾವು ಬಿಳಿ ಸಾಸಿವೆ ತಗೋಬೇಕಾಗತ್ತೆ, ಮತ್ತು ಸ್ವಲ್ಪ ಪಚ್ಚಕರ್ಪೂರ, ಮತ್ತು 1 ಅರಿಶಿನ ಬೇರನ್ನ ತಗೊಳ್ಳಿ, 1 ಶ್ರೀಚಕ್ರದ ನಾಣ್ಯನ ತಗೊಳ್ಳಿ. ಸೊ ಇಷ್ಟು ಐಟಮ್ನ ನಾವು ಒಂದು ಕೆಂಪು ಬಟ್ಟೆನಲ್ಲಿ ಹಾಕಿ ಗಂಟನ್ನು ಕಟ್ಟಿ ಲಕ್ಷ್ಮಿ ಮುಂದುಗಡೆ ಇಟ್ಟು ಪೂಜೆನ ಮಾಡಿ, ಆ ಒಂದು ಗಂಟನ್ನು ನಾವು ಎಲ್ಲಿ ದುಡ್ಡನ್ನ ಸೇವ್ ಮಾಡ್ತಾ ಇರ್ತೀವೋ ಅಥವಾ ಎಲ್ಲಿ ದುಡ್ಡನ್ನ ಇಡ್ತಾ ಇರ್ತೀವೋ ಆ ಒಂದು ಬೀರುನಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಹಣಕಾಸಿನ ಸಮಸ್ಯೆ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಸಾಲ ಅನ್ನೋದು ಇರೋದಿಲ್ಲ. ಮತ್ತು ಸುಮ್ಮನೆ ದುಡ್ಡು ಪೋಲ್ ಆಗ್ತಾ ಇದೆ, ಸುಮ್ಮನೆ ದುಡ್ಡು ತುಂಬ ಖರ್ಚಾಗ್ತಾ ಇದೆ, ಸೇವ್ ಆಗ್ತಾ ಇಲ್ಲ ಅಂದರೆ ಖಂಡಿತ ಈ ಒಂದು ರೆಮಿಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಂಡು ಮಾಡಿರುವಂಥದ್ದು. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಖಂಡಿತ ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳಿ ನಾನು ಕೂಡ ಹೇಳ್ತಾ ಇದ್ದೀನಿ.